ಮಾರನೇ ದಿನ ಬೆಳಗ್ಗೆ ಶಾಂಭವಿಯವರು ತಮ್ಮ ಮನೆಯ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಿದ್ರು. ಶಂಕರ್ ಅವರು ಕೂಡ ಅಲ್ಲೇ ಇದ್ದು ಪೇಪರ್ ಓದ್ತಿದ್ರು. ಇತ್ತ ರೂಮಿನಿಂದ ಬಂದ ಅಕ್ಷಯ್ ಏನೋ ನಿರ್ಧಾರ ತೆಗೆದುಕೊಂಡವನಂತೆ ಬಂದು ತಂದೆ ಎದುರಿಗೆ ಕುಳಿತ. ಪೇಪರ್ ಓದುತ್ತಿದ್ದ ಶಂಕರ್ ಕತ್ತೆತ್ತಿ ನೋಡಿದ್ರು. ಅಪ್ಪ, ನಿನ್ನೆ ಅಮ್ಮನ ಮಾತು ಕೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮಗೋಸ್ಕರ ನಾನು ಮದುವೆಗೆ ಒಪ್ಪಿದ್ದೀನಿ. ಆದರೆ ಒಂದು ಕಂಡೀಷನ್ ಮೇಲೆ. ನಾನೀಗ ಒಪ್ಪಿದ್ದೀನಿ ಅಂತ ಹೆಣ್ಣು ನೋಡೋದಕ್ಕೆ ಅಂತೆಲ್ಲ ನನ್ನ ಕರಿಬೇಡಿ. ನೀವು ನೋಡಿರೋ ಹುಡುಗಿಯನ್ನೇ ನಾನು ಒಪ್ಕೊಳ್ತೀನಿ. ಆ ಹುಡುಗಿಗೆ ನಾನು ತಾಳಿ ಕಟ್ತೀನಿ ಎಂದು ಹೇಳಿ ಅಪ್ಪನನ್ನು ನೋಡ್ದ. ಅಲ್ಲ ಅಕ್ಕು, ಹುಡುಗಿನ ನೀನು ನೋಡದೆ ಮದುವೆ ನಿಶ್ಚಯ ಮಾಡೋದು ಹೇಗೆ ಅಂತ ಹೇಳ್ತಿರುವಾಗಲೇ ಪೂಜೆ ಮಾಡುತ್ತಾ ಇದೆಲ್ಲವನ್ನೂ ಕೇಳಿಸ್ಕೊಳ್ತಿದ್ದ ಶಾಂಭವಿ ಬಂದು ಅವರ ಪತಿಯ ಮಾತನ್ನು ಅರ್ಥಕ್ಕೆ ನಿಲ್ಲಿಸಿ, ಆಯ್ತಕ್ಕು, ನೀನು ಹೇಗೆ ಹೇಳ್ತೀಯೋ ಹಾಗೆ ಎಂದು ಹೇಳಿ ತಮ್ಮ ಪತಿಗೆ ಸುಮ್ಮನಿರುವಂತೆ ಕಣ್ಸನ್ನೆ ಮಾಡ್ತಾರೆ. ಸರಿ ಅಮ್ಮ, ನಾನು ಬೇಗ ಆಫೀಸ್ಗೆ ಹೋಗಬೇಕು, ಹಾಗೆ ಕಾಲೇಜ್ಗೂ ಹತ್ರನೂ ಹೋಗಿ ಬರಬೇಕು, ಲೇಟ್ ಆಗುತ್ತೆ ಅಂತ ಹೇಳಿ ರೆಡಿ ಆಗಲು ಹೊರಟೋಗ್ತಾನೆ. ಅವನು ಹೊರಟ ನಂತರ ಶಾಂಭವಿಯವರು ತಮ್ಮ ಪತಿಗೆ, ಅಲ್ಲ ರೀ, ಅವನು ಒಪ್ಪಿರೋದೇ ಹೆಚ್ಚು, ಅಂಥದ್ರಲ್ಲಿ ಯಾಕೆ ಅದಕ್ಕೂ ಅಡ್ಬಾಯ್ ಹಾಕೋದು? ನಾವು ನೋಡಿರೋ ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ವಾ, ಇವನಿಗೆ ಖಂಡಿತ ಒಪ್ಪಿಗೆ ಆಗೇ ಆಗುತ್ತೆ. ಬೇಗ ಬೇಗ ಬೀಗ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಎಂದು ಶಂಕರ್ ಅವರಿಗೆ ಮಾತಾಡಲು ಬಿಡದೆ ಮಗನಿಗೆ ತಿಂಡಿ ಕೊಡಲು ಒಳ ಹೋದ್ರು. ಶಂಕರ್ ಅವರು ಇಬ್ಬರನ್ನು ನೆನೆದು ಮುಗುಳ್ನಕ್ರು. ಇತ್ತ ಆಸ್ಪತ್ರೆಯಲ್ಲೇ ಚೇತರಿಸಿಕೊಳ್ತಿದ್ದ ಪ್ರಮೋದ್ ಅವನ ಗೆಳೆಯರೆಲ್ಲರೂ ಕಾಲೇಜ್ಗೆ ಹೋಗಿದ್ರು. ಜೊತೆಯಲ್ಲಿ ಅವನ ತಾಯಿ ಇದ್ರು. ಅವರು ತುಂಬಾ ಸುಸ್ತಾಗಿದ್ರು. ಆದ್ರಿಂದ ಪ್ರಮೋದ್, ಅಮ್ಮ ನೀವು ಮನೆಗೆ ಹೋಗಿ, ನನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಾರೆ, ನಿಮಗೂ ರೆಸ್ಟ್ ಬೇಕು ಅಲ್ವಾ, ನೀವು ಹುಷಾರ್ ತಪ್ಪಿದ್ರೆ ನೋಡೋರು ಯಾರು, ಊಟ ತಿಂಡಿನೂ ನೀವು ಸರಿಯಾಗಿ ಮಾಡ್ತಿಲ್ಲ ಎಂದನು ಬೇಜಾರಿನಿಂದ. ಅದಕ್ಕೆ ಅವರ ತಾಯಿ, ಇನ್ನೇನು 2 ದಿನ ಅಷ್ಟೇ ಅಲ್ವಾ, ಏನು ತೊಂದರೆ ಇಲ್ಲ ಬಿಡು, ಮೊದಲು ನೀನು ಹುಷಾರಾಗು ಅಂತ ಹೇಳ್ತಾರೆ. ಅವ್ರಿಗೂ ತುಂಬ ಆಯಾಸವಾಗಿತ್ತು, ದೇಹಕ್ಕೆ ವಿಶ್ರಾಂತಿ ಬೇಕಿತ್ತು. ಆದರೂ ತಮ್ಮ ಮಗನಿಗೋಸ್ಕರ ತಮ್ಮ ಆಯಾಸವನ್ನು ಮರ್ತಿದ್ರು. ಆದರೆ ಪ್ರಮೋದ್ ತುಂಬ ಬಲವಂತವಾಗಿ ಅವರನ್ನು ಮನೆಗೆ ಕಳಿಸಿ ರೆಸ್ಟ್ ಮಾಡಿ ಬರುವಂತೆ ಹೇಳ್ದ. ಅವನ ಮಾತಿಗೆ ಒಪ್ಪಿ ಕೊನೆಗೂ ಮನೆಗೆ ಹೋದರು. ಅವ್ರು ಹೊರಟ ನಂತರ ಸ್ವಲ್ಪ ಹೊತ್ತು ಮಲಗಿದ್ದ ಪ್ರಮೋದ್ಗೆ ಎಚ್ಚರವಾಯಿತು. ಸಮಯ ಹೋಗುತ್ತಲೇ ಇರಲಿಲ್ಲ. ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ದ. ಯಾಕೋ ಸುಗುಣಾಳ ನೆನಪಾಯಿತು. ಮನ ಉಲ್ಲಸಿತವಾಯಿತು. ಮರುಗಳಿಗೆಯಲ್ಲೇ ಅಮೃತ ಕೂಡ ನೆನಪಾದ್ಲು. ಅವನ ಮನ ಈಗ ಗೊಂದಲಕ್ಕೀಡಾಯಿತು. ನನ್ನ ಆಯ್ಕೆ ಯಾವುದು? ಗೆಳೆಯನಂತೆ ನೋಡೋ ಅಮೃತಾನ ಅಥವಾ ತನ್ನ ಕಣ್ಣಲ್ಲೇ ನನ್ನೆಡೆಗೆ ಪ್ರೇಮ ಸ್ಫುರಿಸುವ, ನನ್ನನ್ನು ಕಾಳಜಿ ಮಾಡುವ ಸುಗುಣಾನ? ಆದರೆ ಸುಗುಣಾಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ ಅಂತ ಕಾರ್ತಿಕ್ ಹೇಳಿದ್ದ. ಆ ಮಾತು ನೆನಪಾದೊಡನೆ ಪ್ರಮೋದ್ ತಲೆ ಹಿಡಿದುಕೊಳ್ತ. ಒಂದು ಗಳಿಗೆ ಸುಗುಣಾಳನ್ನೇ ನನ್ನ ಮನ ಬಯಸ್ತಿರೋದಾ, ನಾನು ನಿಜವಾಗ್ಲೂ ಅವಳನ್ನ ಪ್ರೀತಿಸ್ತಿದ್ದೀನಿ ಎಂಬ ಅರಿವಾಯ್ತು. ಅವಳನ್ನೇ ನೆನೆಯುತ್ತಿತ್ತು ಮನ. ಅಷ್ಟರೊಳಗೆ ಅವನ ಸ್ನೇಹಿತರು ಬಂದ್ರು. ಬಂದವರೇ ಅವನನ್ನು ವಿಚಾರಿಸಿದ್ರು. ಎಲ್ಲೋ ಮಗ, ನಿಮ್ಮ ಕ್ರಶು ಇನ್ನು ಬಂದೇ ಇಲ್ಲ ಎಂದ ಗಣೇಶ. ಅದನ್ನು ಕೇಳಿದ ಕಾರ್ತಿಕ್, ಸುಮ್ಮನಿರೋ, ಈಗ ತಾನೇ ಹುಷಾರಾಗ್ತಿದ್ದಾನೆ, ಅವಳಿಗೆ ಬೇರೆ ಮದುವೆ ಫಿಕ್ಸ್ ಆಗಿದೆ, ಅಂಥದ್ರಲ್ಲಿ ನೀನು ಅವನಿಗೇನೇನೋ ಆಸೆ ಹುಟ್ಟಿಸಿ ಮತ್ತೆ ಆಸ್ಪತ್ರೆ ಸೇರೋ ಥರ ಮಾಡಬೇಡ ಎಂದ. ಏನೋಪ್ಪ, ಮದುವೆ ಫಿಕ್ಸ್ ಆದವರು ಇವನನ್ನು ಹೀಗೆ ಬಿದ್ದಿರೋದು ನೋಡಿ ಒಳ್ಳೆ ಅವನ ಹೆಂಡತಿ ಥರಾನೇ ಗೋಳಾಡ್ತಿದ್ಲಲ್ಲ ಅವತ್ತು, ಇದನ್ನು ನೋಡಿದ್ರೆ ಏನು ಅನ್ಕೋಬೇಕು ಅಂದ. ಆಗ ಕಾರ್ತಿಕ್, ಸುಮ್ಮನಿರೋ, ಫ್ರೆಂಡ್ಸ್ ಅಂದಮೇಲೆ ಕೇರ್ ಮಾಡೇ ಮಾಡ್ತೀವಲ್ವಾ, ಅದೇ ಥರ ಅಷ್ಟೇ ಎಂದ. ಏನೋಪ್ಪ, ನನಗೇನೋ ಅವರಿಗೆ ಪ್ರಮೋದ್ ಮೇಲೆ ಲವ್ ಇದೆ ಅಂತ ಅನಿಸುತ್ತೆ ಅಂದ ಪ್ರಮೋದ್ನ ಕಡೆ ನೋಡಿ. ನೀವಿಬ್ರು ನಿಮ್ಮ ವಾದಗಳನ್ನು ಸ್ವಲ್ಪ ನಿಲ್ಲಿಸ್ತೀರಾ? ಹುಷಾರಿಲ್ಲದೆ ಇಲ್ಲಿ ಮಲಗಿದ್ದೀನಿ, ನನ್ನ ಬಗ್ಗೆ ಮಾತಾಡಿ ಅಂದರೆ ಅವಳ ಬಗ್ಗೆ ಮಾತಾಡ್ತಿದ್ದೀರಲ್ಲ ಎಂದ ಮುನಿಸಿನಿಂದ. ಅದಕ್ಕೆ ಗಣೇಶ, ಓ ಸಾರಿ ಮಗ, ನಿನ್ನ ಕೈ ಹುಷಾರಾಯ್ತೇನೋ ಎಂದು ಬ್ಯಾಂಡೇಜ್ ಮಾಡಿದ್ದ ಪ್ರಮೋದನ ಕಾಲಿನ ಮೇಲೆ ಜೋರಾಗಿ ಹೊಡೆದ್ಬಿಟ್ಟ. ಅವನಿಗೆ ಬೆಡ್ಶೀಟ್ ಮುಚ್ಚಿದ್ರಿಂದ ಅವನ ಕಾಲು ಕಾಣಲಿಲ್ಲ. ಜೊತೆಗೆ ಅವನಿಗೆ ಜಾಸ್ತಿ ಏಟಾಗಿದ್ದು ಕಾಲಿಗೆ ಅನ್ನೋದು ಮರ್ತೆ ಹೋಗಿತ್ತು. ನೋವಿಗೆ ಪ್ರಮೋದ್ ಅಮ್ಮ ಎಂದು ಮುಖ ಕಿವುಚಿದ. ಲೋ ದಡಿಯ, ಏಟಾಗಿದ್ದು ಕಾಲಿಗೋ ಕೈಗೆ ಅನ್ನೋದು ಮರ್ತೋಗಿದ್ಯಾ? ಬೇರೆಯವ್ರ ಸಮಾಚಾರ ಮಾತ್ರ ತಿಳ್ಕೊಂಡು ಬಂದು ಇಲ್ಲಿ ಬಿಲ್ಡಪ್ ತಗೋ ಎಂದು ಸಿಡುಕಿದ ಪ್ರಮೋದ್. ಅದಕ್ಕೆ ಗಣೇಶ, ಓ ಸಾರಿ ಕಣೋ, ಗೊತ್ತಾಗ್ಲಿಲ್ಲ ಎಂದ ಬೇಸರದಿಂದ. ಇತ್ತ ವಿಕ್ಕಿ ಗಣೇಶನನ್ನ ನೋಡಿ ತೂ ನಿನ್ನ ಅಂತ ಕಾಣದ ಹಾಗೆ
ಸನ್ನೆಯಿಂದ ಉಗಿದ. ಸ್ವಲ್ಪ ಹೊತ್ತು ಸಮಯ ಕಳೆದ ಸ್ನೇಹಿತರು ಆಸ್ಪತ್ರೆಯಿಂದ ಹೊರಟರು. ಸಂಜೆ ವೇಳೆಗೆ ಕಾಲೇಜ್ ಮುಗಿಸ್ಕೊಂಡು ಅಮೃತ ಪ್ರಮೋದನನ್ನು ನೋಡಲು ಬಂದಿದ್ಲು. ಅವಳನ್ನು ನೋಡಿ ಪ್ರಮೋದ್ ಸ್ನೇಹದ ನಗು ಬೀರಿದ. ಅವನ ಆರೋಗ್ಯವನ್ನು ವಿಚಾರಿಸಿದ ಅಮೃತ ನೇರವಾಗಿ ಅವನೊಂದಿಗೆ ಮಾತಿಗೆ ಆರಂಭಿಸಿದ್ಲು. ಪ್ರಮೋದ್, ಸುಗುಣಾಳ ಮದುವೆ ನಿಶ್ಚಯವಾಗಿದೆ. ಈ ವಿಷಯ ನಿಮಗೂ ಗೊತ್ತಲ್ವಾ ಎಂದಳು ಅವನ ಮುಖವನ್ನು ಗಮನಿಸುತ್ತ. ಪ್ರಮೋದ್ನ ಮುಖ ಸಪ್ಪಗಾಯಿತು. ಗೊತ್ತು ಅಮೃತ, ಅದರಲ್ಲೇನಿದೆ, ಅದು ಅವ್ರ ಲೈಫ್ ಅಲ್ವಾ ಎಂದನು ಬೇಸರದಿಂದಲೇ. ಜೊತೆಗೆ ಅಮೃತ ಆಕ್ಸಿಡೆಂಟ್ ದಿನ ಅವನೊಂದಿಗೆ ಮಾತನಾಡಲು ಕರೆದಿದ್ದನ್ನು ನೆನಪಿಸ್ಕೊಂಡು ಅದನ್ನು ಅವಳ ಬಳಿ ಕೇಳ್ದ. ಅಮೃತ, ಅವತ್ತು ನಿನ್ನನ್ನು ಮೀಟ್ ಮಾಡೋಕ್ಕೆ ಬರ್ತಿದ್ದೆ, ಅಷ್ಟರಲ್ಲಿದೆಲ್ಲ ಆಯಿತು. ಏನು ವಿಷಯ? ಅರ್ಜೆಂಟ್ ಅಂತ ಬರ ಹೇಳಿದೆ, ಆದರೆ ಇವತ್ತಿನವರೆಗೂ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಎಂದ. ಅದೇ ವಿಷಯಕ್ಕೆ ಈಗ ಬರ್ತಿದ್ದೀನಿ ಪ್ರಮೋದ್. ಸುಗುಣಾಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದಳು ಗಂಭೀರವಾಗಿ. ಒಂದು ಕ್ಷಣ ಪ್ರಮೋದ್ ತಬ್ಬಿಬ್ಬುಗೊಂಡ. ನಂತರ, ಏನಮೃತ, ಅವಳ ಬಗ್ಗೆ ನಂದೇನು ಅಭಿಪ್ರಾಯ? ಗುಡ್ ಹಾರ್ಟೆಡ್ ಫ್ರೆಂಡ್ ಅಷ್ಟೇ. ಅದು ಸರಿ, ನೀನು ಯಾಕೆ ಅವಳ ಬಗ್ಗೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ? ನೀನು ಹೇಳೋ ವಿಷಯಕ್ಕೂ ಸುಗುಣಾಗೂ ಏನು ಸಂಬಂಧ? ನೇರವಾಗಿ ಏನು ವಿಷಯ ಹೇಳು ಎಂದ. ವಿಷಯ ಇದೆ ಪ್ರಮೋದ್, ಅವಳು ಮದುವೆ ಆಗ್ತಿರೋದೇ ನಿಮ್ಮಿಂದ, ಮತ್ತೆ ನಿಮ್ಮ ಖುಷಿಗೋಸ್ಕರ ಅಂದ್ಲು. ಅದನ್ನು ಕೇಳಿದ ಪ್ರಮೋದ್, ವಾಟ್ ನಾನ್ಸೆನ್ಸ್ ಅಮೃತ, ನನ್ನಿಂದನಾ? ನಾನೇನು ಅವಳಿಗೆ ಮದುವೆ ಆಗಮ್ಮ ಅಂತ ಕೇಳಿದ್ನ ಎಂದನು ಆಶ್ಚರ್ಯ ಮತ್ತು ಕೋಪದಿಂದ. ಇಲ್ಲ ಪ್ರಮೋದ್, ನೀವು ಕೇಳಿಲ್ಲ. ಆದರೂ ಅವಳು ನಿಮ್ಮ ಮತ್ತು ನನ್ನ ಖುಷಿಗೋಸ್ಕರ ತನಗಿಷ್ಟ ಇಲ್ಲದ ಇದ್ದರೂ ಈ ಮದುವೆನ ಆಗ್ತಿದ್ದಾಳೆ. ಯಾಕಂದರೆ ಅವಳು ನಿಮ್ಮನ್ನು ಪ್ರೀತಿಸ್ತಿದ್ದಾಳೆ. ಆದರೆ ನೀವು ಅವತ್ತು ನನಗೆ ಪ್ರಪೋಸ್ ಮಾಡಿದ್ದು ನೋಡಿ ನಾವಿಬ್ಬರು ಪ್ರೀತಿಸ್ತಿದ್ದೀವಿ ಅಂದ್ಕೊಂಡು ಅವರ ಅಪ್ಪ ಅಮ್ಮ ತೋರಿಸಿದ್ದ ಸೆಕೆಂಡ್ ಹ್ಯಾಂಡ್ ಮುದುಕನ್ನ ಮದುವೆ ಆಗೋಕೆ ರೆಡಿ ಆಗಿದ್ದಾಳೆ, ತ್ಯಾಗಮಯಿ ಎಂದಳು. ಅವಳಿಗೂ ಅಷ್ಟೇ ಅಸಮಾಧಾನ ಇತ್ತಲ್ಲ. ಸುಗುಣ ತನ್ನನ್ನು ಪ್ರೀತಿಸ್ತಿದ್ದಾಳೆ ಎಂದು ಅಮೃತ ಹೇಳಿದ್ದನ್ನು ಕೇಳಿ ಮನದ ಮೂಲೆಯಲ್ಲಿ ಸಂತಸವಾಯಿತು. ಜೊತೆಗೆ ಅವಳು ತೆಗೆದುಕೊಂಡ ನಿರ್ಧಾರಕ್ಕೆ ಬೇಸರವೂ ಆಯಿತು. ಮತ್ತೆ ತಾನೀಗ ಏನು ಮಾಡಬೇಕು ಅನ್ನೋ ಗೊಂದಲ ಎಲ್ಲ ಒಟ್ಟಿಗೆ ಆಯಿತು ಪ್ರಮೋದಂಗೆ. ನೋಡಿ ಪ್ರಮೋದ್, ನೀವು ನನ್ನ ಲವ್ ಮಾಡಿದ್ರಿ, ಸುಗುಣ ನಿಮ್ಮನ್ನು ಲವ್ ಮಾಡಿದ್ಲು. ನಾನು ನಿಮ್ಮನ್ನು ಫ್ರೆಂಡ್ ಥರ ನೋಡಿದ್ದೀನಿ, ಆದರೆ ಸುಗುಣ ನಿಮ್ಮನ್ನು ಲೈಫ್ ಪಾರ್ಟ್ನರ್ ಥರನೂ ನೋಡಿದ್ಲು. ಈಗ ಹೇಳಿ, ನಿಮಗೆ ಸುಗುಣಾಳ ಮೇಲಿನ ಅಭಿಪ್ರಾಯ ಏನು ಅಂತ ಎಂದಳು ಅಮೃತ. ಪ್ರಮೋದ್ ಏನು ಹೇಳಬೇಕು ತೋಚದೆ ಮೌನವಾಗಿಯೇ ಇದ್ದ. ನೋಡಿ ಪ್ರಮೋದ್, ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿಸೋರು ಸಿಗೋದು ಕಷ್ಟ. ಸುಗುಣ ತುಂಬ ಒಳ್ಳೆ ಹುಡುಗಿ. ನೀವೀಗ ಸುಮ್ಮನೆ ಇದ್ದರೆ ಅವಳು ಖಂಡಿತವಾಗ್ಲೂ ನಿಮ್ಮ ಬಳಿ ಏನು ಹೇಳ್ಕೊಡೋಲ್ಲ. ಆ ಮುದುಕನ್ನ ಮದುವೆ ಆಗ್ತಾಳೆ ಅಷ್ಟೆ. ನಿಮ್ಮಿಂದ ಅವಳ ಜೀವನ ಆ ರೀತಿ ಆಗೋದು ನಿಮ್ಗಿಷ್ಟನಾ ಹೇಳಿ? ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ನಿಮ್ಮ ನಿರ್ಧಾರದ ಮೇಲೆ ಅವಳ ಜೀವನ ನಿಂತಿದೆ ಎಂದು ಹೇಳಿ ಹೊರಡೋಕೆ ಬಾಗಿಲ ಬಳಿ ಬಂದ್ಲು. ಆಗ ಪ್ರಮೋದ್, ಅಮೃತ, ನಾನು ಸುಗುಣ ಹತ್ರ ಮಾತಾಡಬೇಕು, ನಾಳೆ ಮೀಟ್ ಮಾಡೋಕೆ ಹೇಳು ಅಂದ. ಅಮೃತ ಸರಿ ಅನ್ನುವಂತೆ ತಲೆಯಾಡಿಸಿ ಮನೆಗೆ ಹೊರಟ್ಲು. ಈ ಸಂಚಿಕೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.